ನಾವು ಇವತ್ತು ಈ ವಿಡಿಯೋದಲ್ಲಿ ಡೇಟಾ ಹೆಂಗೆ ಇಂಪೋರ್ಟ್ ಮಾಡೋದು ಎಕ್ಸೆಲಲ್ಲಿ ಅಂತ ನೋಡೋಣ. ಅದಕ್ಕೆ ನಾವು ಇಲ್ಲಿ ಟ್ಯಾಬ್ಗೆ ಹೋಗೋಣ, ಡೇಟಾ ಟ್ಯಾಬ್ಗೆ ಹೋಗೋಣ. ಅದರಲ್ಲಿ ನೀವು ನೋಡ್ದಂಗೆ ಫ್ರಮ್ text/csv ಅಂತ ಇದೆ, ವೆಬ್ ಅಂತ ಇದೆ, ಆಮೇಲೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇಲ್ಲಿ ಗೆಟ್ ಡೇಟಾ ಅಂತಲ್ಲಿ ಕ್ಲಿಕ್ ಮಾಡಿದಾಗ ಫ್ರಮ್ ಫೈಲ್ ಅಂತ ಇದೆ, ವರ್ಕ್ ಗ್ರೂಪು, ಆಮೇಲೆ ಟೆಕ್ಸ್ಟ್ ಸೇಮ್ ಸೇಮ್ ಮೇಲೆ ಏನೇನು ನೋಡ್ತಾ ಇದ್ವಿ ಅದೇ ಸೇಮ್ ಇದೆ. ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ, ಲೈಕ್ ಇಲ್ಲಿ XML ಅಂತ ಇದೆ, JSON ಅಂತ ಇದೆ, PDF ಇದೆ, ಅದರ್ ಫೋಲ್ಡರ್ ಅಂತ ಇದೆ. ಅದ್ರ ಜೊತೆಗೆ ನೀವು SQL ಡೇಟಾಬೇಸಿಂದನೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಡೇಟಾನ, ಆರ್ ಇಂಪೋರ್ಟ್ ಮಾಡ್ಬೋದು ಡೇಟಾನ. ಆಮೇಲೆ ಅಜ್ಯೂರ್ ಅಂತ ಇದೆ, ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ಗೆ ಹೋಗೋಣ, ಲೈಕ್ ಇಂಪೋರ್ಟಿಂಗ್ ಡೇಟಾ ಫ್ರಮ್ ಟೆಕ್ಸ್ಟ್ ಫೈಲ್, TXT ಫೈಲು. ಅಲ್ಲಿ ನಾನು ಆಲ್ರೆಡಿ ಒಂದು ಡೇಟಾ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಜಸ್ಟ್ ಸೆಲೆಕ್ಟ್ ದ್ಯಾಟ್, ಇಲ್ಲಿ ಟೆಕ್ಸ್ಟ್ ಫಾರ್ಮೆಟಲ್ಲಿರೋದನ್ನು ಇಂಪೋರ್ಟ್ ಮಾಡೋಣ. ಇಲ್ಲಿ ನಾನು ಇಂಪೋರ್ಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪಾಪಪ್ ಬರುತ್ತೆ. ಇದನ್ನು ನಾನು ಒರಿಜಿನಲ್ ಫೈಲ್, ಅದನ್ನೇ ನಾನು ಇದನ್ನೇನು ಡಿಫಾಲ್ಟ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಲ್ಲ. ಬಟ್ ಡಿಲಿಮಿಟರ್ ಅಂತ ಬಂದಾಗ ಇಟ್ ಈಸ್ ಆಲ್ರೆಡಿ ಸೆಲೆಕ್ಟೆಡ್ ಆಸ್ ಟ್ಯಾಬ್, ಯಾಕಂದರೆ ಟ್ಯಾಬ್ ಸೆಪ್ರೇಟೆಡ್ ವ್ಯಾಲ್ಯೂಸಲ್ಲಿ ನನಗೆ ಡೇಟಾ ಬರ್ತಾ ಇದೆ, ವಿಚ್ ಈಸ್ ಅಕ್ಯುರೇಟ್. ನಾನು ಈಗ ಸ್ಪೇಸ್ ಅಂತ ಸೆಲೆಕ್ಟ್ ಮಾಡಿದಾಗ ನೋಡಿ, ಲೈಕ್ ಅದು ಡೇಟಾ ನನಗೆ ರೀಡಬಲ್ ಫಾರ್ಮೆಟಲ್ಲಿ ಬರ್ತಾಯಿಲ್ಲ. ಅದಕ್ಕೆ ಐಲ್ ಗೋ ಫಾರ್ ಟ್ಯಾಬ್ ಸಪ್ರೇಟೆಡ್ ವ್ಯಾಲ್ಯೂಸ್. ಆಮೇಲೆ ಡೇಟಾ ಟೈಪ್ ಇಲ್ಲಿ ಅಂತ ಬಂದಾಗ, ಲೈಕ್ ಐ ಆಮ್ ಜಸ್ಟ್ ಸೆಲೆಕ್ಟಿಂಗ್ ಬೇಸ್ಡ್ ಆನ್ ಫಸ್ಟ್ 200 ರೋಸು. ಇದು ನಾನು ಡೇಟಾ ಇಂಪೋರ್ಟ್ ಮಾಡ್ತಾ ಇರೋದು ಸ್ಮಾಲ್ ಕ್ವಾಂಟಿಟಿ ಇದೆ, ಐಲ್ ಜಸ್ಟ್ ಗೋ ವಿತ್ ಡಿಫಾಲ್ಟ್. ಇಲ್ಲಿ ತಳಗೆ ಬಂದಾಗ ಐಲ್ ಗೋ ವಿತ್ ಲೋಡ್ ಟು ಆಪ್ಷನ್ನು. ಅದಕ್ಕೂ ಮುಂಚೆ ವಿಲ್ ಟಾಕ್ ಅಬೌಟ್ ದ ಟ್ರಾನ್ಸ್ಫಾರ್ಮ್ ಡೇಟಾ. ಇದು ಬಂದು SQL ಪವರ್ ಕ್ವೈರಿ. ಇಟ್ಸ್ ಅ ಇಂಟೆಲಿಜೆಂಟ್ ದ ಟೂಲ್. ಇಲ್ಲಿ ನೀವು ಅಕಸ್ಮಾತ್ ಡೇಟಾನ ಏನಾದರೂ ರೀಶೇಪ್ ಮಾಡಬೇಕು, ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ಅದ್ರ ಮೇಲೆ ಅಂದಾಗ ಯು ಕ್ಯಾನ್ ಗೋ ಫಾರ್ ದಟ್ ಆಪ್ಷನ್. ನಾವು ಈ ವಿಡಿಯೋದಲ್ಲಿ ಮಾತಾಡಲ್ಲ ಅದ್ರ ಬಗ್ಗೆ. ಜಸ್ಟ್ ಐಲ್ ಗೋ ವಿತ್ ಸಿಂಪಲ್ ಥಿಂಗ್. ಐಲ್ ಕ್ಲಿಕ್ ಆನ್ ಲೋಡ್ ಟು. ನಾನು ಲೋಡ್ ಟು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನನಗೆ ಮಲ್ಟಿಪಲ್ ಆಪ್ಷನ್ಸ್ ಬರ್ತಾ ಇದೆ. ಟೇಬಲ್ ಅಂತ ಇದೆ, ಪ್ಯೂರ್ ಟೇಬಲ್ ರಿಪೋರ್ಟ್ ಇದೆ, ಆಮೇಲೆ ಪ್ಯೂರ್ ಚಾರ್ಟ್ ಅಂತಿದೆ. ಪ್ಯೂರ್ ಬಗ್ಗೆ ನಾವು ಆಲ್ರೆಡಿ ಅದರ್ ವೀಡಿಯೋಸಲ್ಲಿ ಮಾತಾಡಿದ್ದೀನಿ. ಐಲ್ ಜಸ್ಟ್ ಟಾಕ್ ಅಬೌಟ್ ಓನ್ಲಿ ಕ್ರಿಯೇಟ್ ಕನೆಕ್ಟ್ ಅಂತೇಳಿ ಕನೆಕ್ಷನ್ನು. ಇದೇನಾಗುತ್ತೆ, ನಾವು ಎಲ್ಲಿಂದ ಡೇಟಾನ ಇಂಪೋರ್ಟ್ ಮಾಡ್ತಿದ್ದೀವೋ ಅಂದ್ಕೊಳ್ಳಿ. ಇವಾಗ ನಾವು ಮಾಡ್ತಿರೋದು ಟೆಕ್ಸ್ಟ್ ಫೈಲಿಂದ. ಆ ಟೆಕ್ಸ್ಟ್ ಫೈಲು ಹಂಗೆ ಉಳ್ಕೊಳ್ಳುತ್ತೆ. ಅದರಲ್ಲಿ ಲೈಕ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ ಈ ಎಕ್ಸೆಲ್ಗೆ, ಆಮೇಲೆ ಟೆಕ್ಸ್ಟ್ ಫೈಲ್ಗೆ. ನೀವು ಇನ್ ಫ್ಯೂಚರ್ ನೀವೇನಾದರೂ ಟೆಕ್ಸ್ಟ್ ಫೈಲಲ್ಲಿ ಏನಾದರೂ ಮಾಡಿಫೈ ಮಾಡಿದ್ರೆ ಆ ಡೇಟಾ ಇಲ್ಲಿ ರೆಪ್ಲಿಕೇಟ್ ಆಗುತ್ತೆ. ಇಟ್ ಜಸ್ಟ್ ಓಪನ್ಸ್ ಅ ಕನೆಕ್ಷನ್ ಬಿಟ್ವೀನ್ ಅ ಟೆಕ್ಸ್ಟ್ ಫೈಲ್ ಟು ಯುವರ್ ಎಕ್ಸೆಲ್, ರೈಟ್? ಇಟ್ ವಿಲ್ ನಾಟ್ ಇಂಪೋರ್ಟ್ ದ ಡೇಟಾ, ಇಟ್ ವಿಲ್ ಅಪ್ಡೇಟ್ ದ ಡೇಟಾ. ಆಮೇಲೆ ಇಲ್ಲಿ ತಳಗೆ ಬಂದಾಗ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಮೇಲೆ ನಾನು ಕೆಲಸ ಮಾಡ್ತೀನಿ. ಜಸ್ಟ್ ಐಲ್ ಸೆಲೆಕ್ಟ್ ದಿಸ್ ಸೇಮ್ ಎಕ್ಸಿಸ್ಟಿಂಗ್ ವರ್ಕ್ಶೀಟ್. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೇಟಾ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇಫ್ ಯು ವಾಂಟ್ ಟು ಮೇಕ್ ಎನಿ ಚೇಂಜಸ್ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಡೂ ಇಟ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.